ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಓಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಗೋಧಿ ದೋಸೆ. ಇದು ಒಂದು ಡಯಟ್ ಫುಡ್ಡು, ತುಂಬ ಹೆಲ್ದಿ ಫುಡ್ಡು, ಮಾಡೋದು ತುಂಬ ಈಸಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ, ಮತ್ತು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ಆ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ವಾಯ್ಸ್ ಮಿಸ್ ಆಗಿತ್ತು. ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಸಾರಿ, ಅದು ವಾಯ್ಸ್ ಅದು ಹೇಗೆ ಮಿಸ್ ಆಯಿತು ಅಂತ ನನಗೆ ಗೊತ್ತಾಗಲಿಲ್ಲ ಅಷ್ಟು. ಏಕೆಂದರೆ ನಾನು ಬಿಗಿನರ್ಸ್ ಇದ್ದೀನಿ. ಪ್ಲೀಸ್, ಆದರೂ ಇಷ್ಟು ಜನ ನೋಡಿದ್ದೀರಲ್ಲ ಅಂತ ನನಗೆ ತುಂಬ ಖುಷಿ ಆಗ್ತಾಯಿದೆ. ಬನ್ನಿ ಈಗ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಇಲ್ಲಿ ಮೊದಲಿಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಮತ್ತು ನೆಕ್ಸ್ಟು ಇಲ್ಲಿ 2 ಸ್ಪೂನಷ್ಟು ಮಾಮೂಲಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅವ್ರಿಗೆ ಮಾಡಬೇಕು, ಆ ಕ್ವಾಂಟಿಟಿಗೆ ಅನುಗುಣವಾಗಿ ನೀವು ಹೀಗೆ ಸ್ವಲ್ಪ ಇದನ್ನು ತೊಗೋಬೇಕಾಗುತ್ತೆ, ಹಿಟ್ಟನ್ನು ತೊಗೋಬೇಕಾಗುತ್ತೆ. ಈಗ ಕಲಸೋಣ ಇದನ್ನೆಲ್ಲವ ನೀಟಾಗಿ. ಈಗ ಒಂದು ಬೌಲ್ ತಗೊಂಡು ಇದಕ್ಕೆ 2 ಸ್ಪೂನು ರವೆಯನ್ನು ಹಾಕಿ, ನೆಕ್ಸ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಓಕೆ, ನೀವು ನಿಮ್ಮ ಮನೆಯಲ್ಲಿರುವಂಥ ಜನಗಳಿಗೆ ಅನುಗುಣವಾಗಿ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೋಬೋದು. ನೀವು ಗೋಧಿ ಹಿಟ್ಟನ್ನು ಜಾಸ್ತಿ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ರವೆ ಮತ್ತು ಅಕ್ಕಿ ಹಿಟ್ಟನ್ನು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. 1 ಸ್ಪೂನಷ್ಟು ಜಾಸ್ತಿ ಮಾಡ್ಕೋಬೇಕಾಗುತ್ತೆ, ಅದನ್ನು ಜಾಸ್ತಿ ಮಾಡ್ಕೋಬಾರ್ದು. ನೆಕ್ಸ್ಟು ನಾನು ಇದಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಉಪ್ಪನ್ನು ಆ್ಯಡ್ ಮಾಡ್ಕೋತೀನಿ, ಮತ್ತು ಜೀರಿಗೆಯನ್ನು ಆ್ಯಡ್ ಮಾಡ್ಕೋತೀನಿ. ಇದನ್ನೆಲ್ಲ ನಾವು ಮೊದಲೇ ಎಲ್ಲ ನೀಟಾಗಿ ಸೆಟ್ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ಜೊತೆಯ ನೀರು ಹಾಕಿ ಕಲಸೋಕ್ಕಿಂತ ಮುಂಚೆನೇ ಇದನ್ನು ಹಾಗೆ ಡ್ರೈ ಆಗೇ ಚಮಚದಲ್ಲಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟು ನಾವು ಇದಕ್ಕೆ ವಾಟರ್ ಹಾಕಿ ಕಲಿಸ್ಬೇಕಾಗುತ್ತೆ. ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಡು ಹಿಟ್ಟಿನ ಒಂದು ದೋಸೆ ಹಿಟ್ಟಿನ ಹದವಾಗಿ ನೀಟಾಗಿ ಕಲಿಸ್ಕೋಬೇಕು. ಈ ರೀತಿಯಾಗಿ ಹೀಗೆ ಕಲಿಸ್ಕೋಬೇಕು. ಜಾಸ್ತಿ ಒಂದೇ ಸಲ ನೀರು ಹಾಕ್ಕೊಬಿಟ್ರೆ ಏನಾಗುತ್ತೆ ಅಂದರೆ ತೆಳುವಾಗಿ ಹೋಗ್ಬಿಡುತ್ತೆ. ಈ ರೀತಿಯಾಗಿ ಗಂಟುಗಳಾಗದ ರೀತಿಯಾಗಿ ನೀಟಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ನಾನು ಈ ಹದದಲ್ಲಿ ಕಲಿಸ್ಬಿಟ್ಟು ಇದನ್ನು ಒಂದು 10 ನಿಮಿಷ ಎತ್ತಿಡ್ತೀನಿ. ನೋಡಿ, ಈ ರೀತಿಯಾಗಿ ನಾನು ಎತ್ತಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬಿಟ್ಟರೆ ನೀಟಾಗಿ ಹೋಗಬೇಕು. ಆ ರೀತಿಯಾಗಿ ಕಲಸಿಡಬೇಕು ದೋಸೆ ಹಿಟ್ಟೋದಕ್ಕೆ. ನೋಡಿ, ಯಾಕೆಂದರೆ ಈಗ ಸ್ವಲ್ಪ ಅಲೆಯ ತಿಕ್ಕಾಗಿದೆ, ಯಾಕೆಂದರೆ ಅದು ರವೆ ಎಲ್ಲ ಏನಾಗುತ್ತೆ, ಹಳ್ಕೊಳ್ಳುತ್ತೆ. ಈಗ ನಾವು ಇದನ್ನು ಒಂದು ಪ್ಯಾನ್ ಇಟ್ಬಿಟ್ಟು ದೋಸೆ ಹಾಕ್ಕೊಳ್ಳೋಣ. ಈಗ ದೋಸೆಗೆ ನಾನು ಹಂಚಿಗೆ ಎಣ್ಣೆಯನ್ನು ಸರಗ್ಬಿಟ್ಟು ದೋಸೆನ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ನೀವು ಒಂದು ಸೌಟು ಹಿಟ್ಟನ್ನು ತಗೊಬಿಟ್ಟು ಈ ರೀತಿಯಾಗಿ ಹುಯ್ಕೋಬೇಕಾಗುತ್ತೆ. ಆಮೇಲೆ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಳ್ಳಿ. ಓಕೆ, ಈಗ ಎಣ್ಣೆ ಸರಿಬಿಟ್ಟು ಇದನ್ನು ಮಗ್ಚಾಕಿ, ವಾವ್, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇದು ಒಂದು ಡಯಟ್ ಫುಡ್ ಅಂತಲೂ ಹೇಳ್ಬೋದು. ಯಾರು ವೆಯ್ಟ್ ಲಾಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ, ಮತ್ತು ತುಂಬ ಸೂಕ್ತವಾದ ಫುಡ್ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿ ಫ್ಯಾಟ್ ಅಂಶಗಳು ಇರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಇದೇ ರೀತಿಯಾಗಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಯಾವುದೇ ರೀತಿ ತಿಂಡಿಗೆ ಪ್ಲ್ಯಾನ್ ಮಾಡಿಲ್ಲ ಅಂದಾಗ ನೀವು ಇದನ್ನು ಆರಾಮಾಗಿ ಮಾಡ್ಕೋಬೋದು. ನಾನು ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ, ಮತ್ತು
ಕರಿಬೇವು ಸೊಪ್ಪು ಮತ್ತು ಸಾಸಿವೆ ಹಾಕಿ ಸ್ವಲ್ಪ ಒಗ್ಗರಣೆಯನ್ನು ಮಾಡಿದ್ದೀನಿ. ತಿಂಡಿಗೆ ಯಾವುದೇ ರೀತಿ ಪ್ಲಾನಿಂಗ್ ಮಾಡದೇ ಇದ್ದಾಗ ಏನು ಮಾಡೋಣ ಅಂತ ಗೊತ್ತಾಗದಿಲ್ಲದಂಥ ಟೈಮಲ್ಲಿ ಇದನ್ನು ನೀವು ದಿಢೀರಂತ ದೋಸೆಯನ್ನು ಮಾಡ್ಬೋದು. ಯಾಕೆಂದರೆ ಈ ಎಲ್ಲ ಐಟಮ್ಸು ಮನೇಲಿ ಇರುತ್ತೆ, ಆದರೆ ಏನು ಮಾಡೋದು ಹೇಗೆ ಮಾಡೋದು ಅಂತ ಗೊತ್ತಾಗಿರೋದಿಲ್ಲ. ಸೊ ಇದನ್ನು ನೀವು ಒಂದ್ಸಲ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.